ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರ? ನಾರ್ಮಲ್ ಆಗಿ ಹುಡುಗರು ಅಂದ್ರೆ ಕುಡಿದು ಗಲಾಟೆ ಮಾಡ್ತಾರೆ, ಇಲ್ಲಾಂದ್ರೆ ಸುಮ್ಮನೆ ತಪ್ಪಿಗೆ ಮಕ್ಕೋತಾರೆ. ಆದ್ರೆ ಇಲ್ಲಿರೋ ಈ ಹುಡುಗರು ಮಾತ್ರ ಇವತ್ತಿನ ವಿಡಿಯೋದಲ್ಲಿ ಕೆಲವು ಕುಡುಕರು ಕುಡಿದ ಮೇಲೆ ಮಾಡುವಂತಹ ಅನಾಹುತ ಕೆಲಸಗಳನ್ನು ನೋಡಿದ್ರೆ ಮಾತ್ರ ನೀವಂತೂ ಹೊಟ್ಟೆ ಹಿಡ್ಕೊಂಡು ಹಾಕ್ತೀರಾ. ಆದ್ದರಿಂದ ಮಸ್ತ್ ಫನ್ನಿಯಾಗಿರುವ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ವಿಡಿಯೋ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂಗವಾಗಿ ಎಲ್ಲರೂ ಪಟಾಕಿ ಹೊಡಿತಿದ್ರೆ ಕಾಕ ಮಾತ್ರ ಒಂದು ನೈಟಿ ಹಾಕೊಂಡು ಫುಲ್ ಜೋಶ್ನಲ್ಲಿ ಕ್ಯಾಮರಾವನ್ನೇ ಗನ್ ಅನ್ಕೊಂಡು ಯಾವ ರೀತಿ ಶೂಟ್ ಔಟ್ ಮಾಡ್ತಾನೋ ನೋಡಿ. ನಮ್ಮ ಎಣ್ಣೆ ಕಾಕರು ಕುಡಿಯೋಕ್ ಕುಂತಾಗ ಸ್ನ್ಯಾಕ್ಸ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಇಲ್ಲಿರೋ ಈ ಕಾಕನಿಗೆ ಮಾತ್ರ ಕುಡಿಯೋಕ್ ಕುಂತಾಗ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ನೋಡಿ ಅಲ್ಲಿರೋ ಟಿಶ್ಯೂ ಪೇಪರ್ನೇ ಸ್ನ್ಯಾಕ್ಸ್ ಅನ್ಕೊಂಡು ತಿಂತವನೆ. ನಾರ್ಮಲ್ ಆಗಿ ಬಸ್ಸಲ್ಲಿ ಸೀಟ್ ಸಿಗದಿದ್ರೆ ಏನ್ ಮಾಡ್ತಾರೆ ಹೇಳಿ? ಮೊದ್ಲೇ ಖರ್ಚು ಹಾಕ್ತಾರೆ, ಇಲ್ಲಾಂದ್ರೆ ಅಲ್ಲಿರೋರ್ಗೆ ಸೀಟ್ ಇಟ್ಕೊಳ್ಳೋಕೆ ಹೇಳ್ತಾರೆ. ಆದ್ರೆ ಇಲ್ಲಿರೋ ಈ ಅಕ್ಕ ಮಾತ್ರ ಬಸ್ನಲ್ಲಿ ಸೀಟ್ ಸಿಗಲ್ಲ ಅಂತ ಮೊದ್ಲೇ ತಿಳ್ಕೊಂಡು ಗಂಡಂಗೆ ಒಂದು ನೈಟಿ ಹಾಕೊಂಡು ಕರ್ಕೊಂಡ್ ಬಂದಿರ್ತಾಳೆ. ನಮ್ಮ ಎಣ್ಣೆ ಕಾಕರು ಕುಡಿದ ಮೇಲೆ ಮನುಷ್ಯರಿಗೆ ಮಾತ್ರ ಮನಶಾಂತಿ ಇಲ್ದಂಗ್ ಮಾಡ್ತಾರೆ ಅನ್ಕೋತೀವಿ. ಆದ್ರೆ ಇಲ್ಲಿರೋ ಈ ಎಣ್ಣೆ ಕಾಕ ಮಾತ್ರ ಮನುಷ್ಯರಿಗೆ ಮಾತ್ರ ಅಲ್ಲ, ನಾಯಿಗಳಿಗೆ ಕೂಡ ಮನಶಾಂತಿ ಇಲ್ದಂಗ್ ಮಾಡ್ತಾವನೆ ನೋಡಿ. ಸುಮ್ನೆ ತನ್ನ ಪಾಡಿಗೆ ತಾನು ಮಲ್ಕೊಂಡ್ರು ಆ ನಾಯಿನೇ ಎತ್ಕೊಂಡು ಅಣ್ಣ ಮೈಕಲ್ ಜಾಕ್ಸನ್ ಸ್ಟೆಪ್ಸ್ ಗಳನ್ನೇ ಆಗ್ತಾವನೆ. ಲೇ ಯಾರೋ ನೀನಂತೂ ಕುಡ್ದಿಷ್ಟಲ್ಲಿದ್ಯಾ, ಅದೇನೋ ಪಾಪ ಮಾಡುತ್ತೆ. ನಮ್ಮ ಎಣ್ಣೆ ಕಾಕರು ಮನೆಯಲ್ಲಿ ಹೆಂತರ ಕೈಗೆ ಸಿಗ್ದಂಗೆ ಬಾಟಲ್ಗಳನ್ನ ಬಚ್ಚಿಡೋ ಸ್ಥಳಗಳ ಮುಂದೆ ಮೈಸೂರು ಅಂಬಾರಿನ ಬಚ್ಚಿಟ್ಟಿರೋ ಸ್ಥಳ ಕೂಡ ವೇಸ್ಟ್ ಬಿಡಿ. ಯಾಕಂದ್ರೆ ನೋಡಿ, ಈ ಕಾಕ ಬಾಟಲ್ಗಳನ್ನ ಬಚ್ಚಿಡೋಕೆ ಎಂತ ಸ್ಕೆಚ್ನ ಹಾಕವನೆ. ಇವನು ಖಾಲಿ ಫ್ರಿಡ್ಜ್ ನ ತೋರಿಸ್ತವನೆ ಅಂತ ಅನ್ಕೋಬೇಡಿ. ಆ ಖಾಲಿ ಫ್ರಿಡ್ಜ್ ಹಿಂದ್ಗಡೆನೆ ಒಂದು ದೊಡ್ಡ ಬಾರ್ನೇ ಇದೆ. ಕುಡಿದ್ಮೇಲೆ ನಮ್ಮ ಹುಡುಗರಿಗೆ ಬರೋ ಐಡಿಯಾಗಳು ಪ್ರಪಂಚದಲ್ಲಿರೋ ಯಾವ ಸೈಂಟಿಸ್ಟ್ಗೆ ಕೂಡ ಬರಲಬೇಡಿ. ಯಾಕಂದ್ರೆ ನೋಡಿ, ಮೊಬೈಲ್ ನಲ್ಲಿ ನೋಡ್ತಿರೋ ಕ್ರಿಕೆಟ್ ಮ್ಯಾಚ್ ನ ಟಿವಿಲಿ ನೋಡೋಕೆ ಅಣ್ಣರು ಹಾಕಿರೋ ಸ್ಕೆಚ್ ನ ನೋಡಿದ್ರೆ ನೀವಂತೂ ಶಾಕ್ ಆಗಿ ಶೇಕ್ ಆಗ್ತೀರಾ. ಲೇ ಯಾರು ನೀವು? ಮೊಬೈಲ್ಗೆ ಸಿಸಿ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿ ಅದನ್ನ ಟಿವಿಲಿ ನೋಡ್ತವ್ರೆ ಗುರು. ನಾರ್ಮಲ್ ಆಗಿ ಸ್ಟೇಡಿಯಂಗಳಿಗೆ ಆಲ್ಕೋಹಾಲ್ನ ಅಲೌ ಮಾಡಲ್ಲ ಅಂತ ಇಲ್ಲಿರೋ ಈ ಕಾಕ ಎಂತ ಸ್ಕೆಚ್ ನ ಹಾಕವನ್ನ ನೋಡಿ. ನೋಡಿ, ಎಣ್ಣೆ ಬಾಟಲ್ನೇ ಒಂದು ಸ್ಯಾಂಡ್ವಿಚ್ ನಲ್ಲಿ ಪ್ಯಾಕ್ ಮಾಡ್ಕೊಂಡು ಸ್ಟೇಡಿಯಂಗೆ ತಂದವನೆ. ನೀವೆಲ್ಲ ಬಾಹುಬಲಿ ಮೂವಿನ ನೋಡೇ ಇರ್ತೀರಿ. ಬಾಹುಬಲಿ ಮೂವಿಯಲ್ಲಿ ಈ ಗೋಳಿನ ತಡೆಯೋಕೆ 100 ಕೋಟಿ ಖರ್ಚು ಮಾಡಿದ್ದಾರೆ. ಆದ್ರೆ ಇಲ್ಲಿರೋ ಈ ಕಾಕ ಮಾತ್ರ ಕೇವಲ 90 ರೂಪೀಸ್ 90ನ ಹೋಟೆಲ್ ಹಾಕೊಂಡು ಅಲ್ಲಿರೋ ಟಾಟಾ ಐಸಿನ ಯಾವ ರೀತಿ ತಡೆದು ನಿಂತವನೇ ನೋಡಿ. ಇನ್ನ ಟಾಟಾ ಐಸಿ ಕಾಕನ ದಾಟಿ ಹೋಗೋ ಧೈರ್ಯ ಮಾಡ್ತಿಲ್ಲ ಅಂದ್ರೆ ಇಲ್ಲೇ ಅರ್ಥ ಆಗುತ್ತೆ ಕಾಕನ 90 ಪವರ್ ಏನಂತ. ಇಲ್ಲಿರೋ ಈ ಕಾಕ ಎಣ್ಣೆಗೆ ನೀರು ಮಿಕ್ಸ್ ಮಾಡ್ದಂಗೆ ಕುಡ್ದವನು ಇಲ್ಲ ಡೈರೆಕ್ಟ್ ಆಗಿ ಓಸಿ ಬಾಟಲ್ನೇ ಹೊಟ್ಟೆಲಿ ಇಳಿಸ್ಕೊಂಡವನು ಗೊತ್ತಿಲ್ಲಾಗ್ಲಿ. ಕಾಕ ನಶೆಲಿ ಹಾಕ್ತಿರೋ ಮೂಮೆಂಟ್ ಗಳ ಮುಂದೆ ದೊಡ್ಡ ದೊಡ್ಡ ಹೀರೋಗಳೇ ವೇಸ್ಟ್ ಬಿಡಿ. ಒಂದು ಪೆಕ್ಕಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ನಾರ್ಮಲ್ ಆಗಿ ಕುಡಿಯೋಕ್ಕಿಂತಾಗ ತಕ್ಕೆ ಅಂತ ಎಷ್ಟೋ ರೀತಿಯ ಸ್ನ್ಯಾಕ್ಸ್ ಗಳನ್ನ ಅರೇಂಜ್ ಮಾಡ್ಕೋತೀವಿ. ಆದ್ರೆ ಇಲ್ಲಿರೋ ಈ ಕಾಕರು ಮಾತ್ರ ತಿನ್ನೋಕೆ ಯಾವ ಸ್ನ್ಯಾಕ್ಸ್ ಸಿಕ್ಕಿಲ್ಲ ಅಂತ ಲೇ ಯಾರು ನೀವು? ತಿನ್ನೋಕೆ ಯಾವ ಸ್ನ್ಯಾಕ್ಸ್ ಸಿಕ್ಕಿಲ್ಲ ಅಂತ ನಾಯಿ ಫುಡ್ ನೇ ತಿಂತಿದ್ರಲ್ರೋ. ಮತ್ತೆ ಇದನ್ನ ನೋಡಿದ್ಮೇಲೆ ನಾಯಿ ಇನ್ನರ್ ಫೀಲಿಂಗ್ ಏನಿರ್ಬೋದು ಹೇಳಿ? ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಲೋಪರ್ ನನ್ನ ಮಕ್ಕಳಕ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು.
ಇಲ್ಲಿರೋ ಈ ಕಾಕ ಆಫ್ ಬಟಲ್ ಎತ್ತವನೋ ಇಲ್ಲ ಫುಲ್ ಬಟಲ್ನೇ ಎತ್ಬಿಟ್ಟವನೋ ಗೊತ್ತಿಲ್ಲಾಗ್ಲಿ ನಿಂದ್ರಕ್ ಕೂಡ ಬರ್ದೆ ಯಾವ ರೀತಿ ತೂಗಾಡ್ತವನೆ ನೋಡಿ. ಮತ್ತೆ ಕಾಕನ್ ಜೋಶ್ನ ನೋಡ್ತಿದ್ರೆ ಅಲ್ಲಿರೋರ್ನೆಲ್ಲ ಕೆಳಗ್ ಕೆಡವತರನೇ ಕಾಣ್ತವನೆ. ಇಲ್ಲಿರೋ ಈ ತಾತ ಫುಲ್ ಟೈಟ್ ಆಗಿ ತನ್ನ ಲುಂಗಿನ ಕಟ್ಕೊತಿರ್ತಾನೆ. ಅಷ್ಟ್ರಲ್ಲೇ ಹಿಂದ್ಗಡೆಯಿಂದ ಬಂದ ಈ ಕಾಕ ತಾತನಿಗೆ ಲುಂಗಿ ಕಟ್ಕೊಳಕ್ಕೆ ಹೆಲ್ಪ್ ಮಾಡ್ತಾನೆ ಅನ್ಕೊಂಡ್ರೆ ಕಾಕ ಮಾತ್ರ ತಾತನ್ ಲುಂಗಿ ಕೆಳಗಡೆ ಬಿದ್ರು ಓಸಿ ಬಾಟಲ್ಗೆ ಸ್ಕೆಚ್ ನ ಹಾಕವನೆ. ನಾರ್ಮಲ್ ಆಗಿ ನೀವೆಲ್ಲ ರೈಲ್ವೆ ಟ್ರ್ಯಾಕ್ ಗೇಟ್ ನ ಹಾಕಿದಾಗ ಬೈಕ್ಗಳು ಅದ್ರೊಳಗಡೆಯಿಂದ ತುರ್ಕೊಂಡು ಹೋಗೋದನ್ನ ನೋಡಿರ್ತೀರಿ. ಆದ್ರೆ ಇಲ್ಲಿರೋ ಈ ಕಾಕ ಮಾತ್ರ ಕುಡ್ದ ಮತ್ತಲ್ಲಿ ಗೇಟ್ ಹಾಕಿದ್ದಾರೆ ಅಂತ ಡೈರೆಕ್ಟ್ ಆಗಿ ರಿಕ್ಷಾನೇ ಗೇಟ್ ನಲ್ಲಿ ತುರ್ಸ್ಬಿಡ್ತಾನೆ. ನಾರ್ಮಲ್ ಆಗಿ ನಾವೆಲ್ಲ ಮದುವೆಗಳಲ್ಲಿ ಇಲ್ಲ ಯಾವ್ದಾದ್ರು ಫಂಕ್ಷನ್ಸ್ ಗಳಲ್ಲಿ ಮಂತ್ರ ಹೇಳೋದನ್ನ ನೋಡಿರ್ತೀವಿ. ಆದ್ರೆ ಇಲ್ಲಿರೋ ಈ ಎಣ್ಣೆ ಕಾಕ ಮಾತ್ರ ಕುಡಿಯೋದ್ ಸ್ಟಾರ್ಟ್ ಮಾಡಕ್ಕೂ ಕೂಡ ಮಂತ್ರ ಹೇಳ್ತಾವನೆ. शुक्लम वरदरम विष्णु शशिवर्णम चतुर्भुजम प्रसन्न वदनम ध्याये सर्वविघ्नाः शांति है गजानन अनुपद्मर्घं गजे एकदंत पास्मये तदा ओम नमो नारायण जगदीश्वराय नमः समर्पयामि. ಇಲ್ಲಿರೋ ಈ ಕಾಕನಿಗೆ ಹೊಟ್ಟೆಲಿ ಒಂದು 90 ಬಿದ್ದ ಕೂಡ್ಲೆ ಮೈಯಲ್ಲಿ ಚಂದ್ರಮುಖಿನೇ ಬಂದ್ಬಿಡ್ತಾಳೆ. ನಾರ್ಮಲ್ ಆಗಿ ಎಲ್ಲರ ಟ್ಯಾಲೆಂಟ್ ಹೊರಗಡೆ ಬರಬೇಕು ಅಂದ್ರೆ ಅವರು ಹಾರ್ಡ್ ವರ್ಕ್ ಮಾಡ್ಬೇಕೇನೋ. ಆದ್ರೆ ನಮ್ಮ ಎಣ್ಣೆ ಕಾಕರ ಟ್ಯಾಲೆಂಟ್ ಹೊರಗಡೆ ಬರಬೇಕು ಅಂದ್ರೆ ಹಾರ್ಡ್ ಆಗಿರೋ ಕಚ್ಚಾ ಬಟಲ್ನ ಸ್ವಲ್ಪ ಹೊಟ್ಟೆಲೆ ಹಾಕೊಂಡ್ರೆ ಸಾಕು. ಒಂದು ಪೆಗ್ಗಿನ ಕಥೆ ಇದು, ಇದರ ಒಳಗಿನ ವ್ಯಥೆ ಇದು. ಯಾಕಂದ್ರೆ ನೋಡಿ ಈ ಅಂಕಲ್ ಕಚ್ಚಾ ಕ್ವಾಟ್ರಿಗೆ ನೀರ್ ಮಿಕ್ಸ್ ಮಾಡ್ದಂಗೆ ಕುಡಿದ್ಬಿಟ್ಟವನೇ ಅನ್ಸುತ್ತೆ. ಅದಕ್ಕೆ ನೋಡಿ ಅಂಕಲ್ ಟ್ಯಾಲೆಂಟ್ ಯಾವ ರೀತಿ ಹೊರಗಡೆ ಬರ್ತಿದೆ. ಈ ಕುಡಿಯೋದ್ರಲ್ಲಿ ನಮ್ಮ ಹುಡುಗರೇ ಟಾಪರ್ಸ್ ಅನ್ಕೊಂಡ್ರೆ ತಪ್ಪು. ಯಾಕಂದ್ರೆ ನೋಡಿ ಈ ಅಕ್ಕ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಮದುವೆ ಡ್ರೆಸ್ ನಲ್ಲೇ ಪೆಗ್ ಮೇಲೆ ಪೆಗ್ ಹೊಡ್ತಾವಳೆ. ಇಲ್ಲಿ ಇಷ್ಟೊಂದು ಜನ ಡ್ಯಾನ್ಸ್ ಮಾಡ್ತಾವ್ರೆ ಆದ್ರೆ ನಮ್ ಕಣ್ಣುಗಳು ಮಾತ್ರ ಸ್ಪೆಷಲ್ ಆಗಿ ಒಬ್ಬ ವ್ಯಕ್ತಿನೇ ನೋಡ್ತಿರ್ತವೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರಂತ ಈಗಾಗ್ಲೇ ನಿಮಗೆ ಗೊತ್ತಾಗಿರ್ಬೇಕು ತಾನೆ. ಮತ್ತೆ ತಾತ ಕುಡ್ದಿಷ್ಟಲ್ಲಿ ಡ್ಯಾನ್ಸ್ ಮಾಡಕ್ ಹೋಗಿ ಈ ರೀತಿ ಸೆಟ್ಕೊಂಡ್ಬಿಟ್ಟವನು ಇಲ್ಲ ತಾತ ಹಾಕ್ತಿರೋ ಡ್ಯಾನ್ಸ್ ಮೂಮೆಂಟ್ನೇ ಇಷ್ಟ ಏನೋ ಗೊತ್ತಿಲ್ಲಾಗ್ಲಿ ತಾತ ಮಾತ್ರ ಅಲ್ಲಿರೋರ್ಗೆಲ್ಲ ಬೀಜ ಬಾಯಿಗೆ ಬರೋ ತರನೇ ಮಾಡ್ಬಿಡ್ತಾನೆ. ಇಲ್ಲಿರೋ ಈ ಕಾಕ ಕ್ವಾರ್ಟರ್ ಅನ್ಕೊಂಡು ವಾಟರ್ನೇ ಕುಡಿದ್ಬಿಟ್ಟವನೇ ಅನ್ಸುತ್ತೆ. ಅದಕ್ಕೆ ನೋಡಿ ಧ್ವನಿ ಕಿತ್ತೋಗೋ ತರ ಆ ಮಾತ್ ಬರ್ದ ಗೊಂಬೆ ಹತ್ರನೇ ಜಗಳಕ್ ನಿಂತವನೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇಲ್ಲಿ 90 ಹೊಡ್ಕೊಂಡು ರಿಕ್ಷಾ ಹೊಡಿತಿರೋ ಈ ರಿಕ್ಷಾ ಕಾಕ ರಿಕ್ಷಾದಲ್ಲಿ ಅದೇನ್ ಮಾಡ್ತಿದ್ದಾನೋ ಗೊತ್ತಿಲ್ಲಾಗ್ಲಿ ರಿಕ್ಷಾ ಮೇಲೆ ಯುದ್ಧನೇ ಮಾಡ್ತಾವನೆ. ಮತ್ತೆ ಕಾಕ ರಿಕ್ಷಾನ ತಳ್ತವನೋ ತುಳಿತವನೋ ಇಲ್ಲ ಕುಡ್ದಿಷ್ಟಲ್ಲಿ ಅದನ್ನೇ ಏಂತಿ ಅಂತ ಅನ್ಕೊಂಡವನೋ ಗೊತ್ತಿಲ್ಲಾಗ್ಲಿ ಒಟ್ನಲ್ಲಿ ರಿಕ್ಷಾಗ್ ಮಾತ್ರ ಸಿನಿಮಾನೇ ತೋರಿಸ್ತವನೆ. ನಾರ್ಮಲ್ ಆಗಿ ನಾವೆಲ್ಲ ಇಂಗ್ಲಿಷ್ ಮಾತಾಡ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಓದ್ಬೇಕು. ಆದ್ರೆ ಇಲ್ಲಿರೋ ನಮ್ ಎಣ್ಣೆ ಕಾಕ ಮಾತ್ರ ಕೇವಲ 90 ರೂಪೀಸ್ 90ನ ಹೊಟ್ಟೆಲಿ ಹಾಕೊಂಡು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾವನೆ ನೋಡಿ. The food is a god, the god is a food. Your people are there to survive me. Why so much there? ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.